ವೀಕ್ಷಕರೇ, RJ32 ಕನ್ನಡ ಟಿವಿಗೆ ಸ್ವಾಗತ. ನಾನು ಸುಷ್ಮಾ. ಇದೀಗ ಸುದ್ದಿಗಳು. ಎಸ್ಐಆರ್ ವಿರೋಧಿ ಜಾತ್ಯತೀತ ಪಕ್ಷಗಳು ಜನಪರ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ಜಿಲ್ಲೆಗಳಲ್ಲಿ ವಿರೋಧಿಸಿ ಇದೇ ಮೇ 30ರಂದು ಮೊದಲನೇ ಸುತ್ತಿನ ಪ್ರತಿಭಟನೆಯನ್ನು ಮಾಡಲಾಗುವುದು ಎಂದು ಒಕ್ಕೂಟದ ಸದಸ್ಯರು ತಿಳಿಸಿದ್ದಾರೆ. ನಗರದ ಪತ್ರಿಕಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮತದಾನ ತೀವ್ರ ಪರಿಷ್ಕರಣೆ ಹೆಸರಿನಲ್ಲಿ ದೇಶವ್ಯಾಪಿ ಕೋಟ್ಯಾಂತರ ಜನರ ಮತದಾನ ಹಕ್ಕನ್ನು ಕಸಿಯಲು ಕೇಂದ್ರ ಚುನಾವಣೆ ಆಯೋಗ ಹೊರಟಿದೆ. ಈಗಾಗಲೇ 13 ರಾಜ್ಯಗಳಲ್ಲಿ ಮತದಾನ ಪಟ್ಟಿಯಿಂದ ಅವರು ತೆಗೆದುಹಾಕಲಾಗಿದೆ. ಇದರಲ್ಲಿ ಕನಿಷ್ಠ 5 ಕೋಟಿ ಅರ್ಹ ಮತದಾರರು. ಮತದಾರ ಪಟ್ಟಿಯ ತೀವ್ರ ಪರಿಷ್ಕರಣೆ ಯಾವ ವಿರುದ್ಧವೂ ಇಲ್ಲ. ಒಂದು ವೇಳೆ ವಿದೇಶಿಯರು ಇದ್ದರೆ ಅವರಿಗೆ ಮತದಾನದ ಹಕ್ಕು ಕೊಡಿ ಎಂದು ಯಾರು ಹೇಳುತ್ತಿಲ್ಲ. ಮತದಾರರ ತೀವ್ರ ಪರಿಷ್ಕರಣೆ ನಡೆದಿದೆ. ಆದರೆ ಈ ರೀತಿಯ ಜನರಲ್ಲ, ಆರೋಪಿಗಳಂತೆ ಕಾಣುವುದು. ಕೋಟ್ಯಾಂತರ ಜನರು ಪರದಾಡುವಂತೆ ಮಾಡುವ ಪ್ರತಿ ರಾಜ್ಯದಲ್ಲಿ ಕ್ಷಲಕ್ಕೆ ಕಾರಣ ನೀಡಿ ಲಕ್ಷಾಂತರ ಮತದಾರರನ್ನ ಮತದಾನ ಪಟ್ಟಿಯಿಂದ ಹೊರಗೆ ಇಡುವ ಕೆಲಸ ನಡೆದಿದೆ. ಮತದಾರರಲ್ಲಿ ಪಟ್ಟಿಯಿಂದ ಹೊರಗಿಡುವ ಮತವಲ್ಲ, ಅಂಥವರಿಗೆ ಯಾವುದೇ ಸರ್ಕಾರಿ ಸೌಲಭ್ಯಗಳು ಇರುವುದಿಲ್ಲ ಎಂಬುದು ಬಿಹಾರ್ ಮತ್ತು ಬಿಜೆಪಿ ಮುಖ್ಯಮಂತ್ರಿಗಳು ಘೋಷಿಸಿದ್ದಾರೆ. ಇಂತಹ ಅಪಘಾತಕಾರಿ ಪ್ರಕ್ರಿಯೆ ಕರ್ನಾಟಕದಲ್ಲಿ ಅವಕಾಶ ನೀಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದು, ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅನೇಕ ಒಕ್ಕೂಟ ಸದಸ್ಯರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಮತದಾರ ತೀವ್ರ ಪರಿಷ್ಕರಣೆ ನಡೆದಿದೆ. ಆದರೆ ಈ ರೀತಿ ಜನರನ್ನೆಲ್ಲ ಆರೋಪಿಗಳಂತೆ ಕಾಣುವ ಕೋಟ್ಯಾಂತರ ಜನರನ್ನು ಪರದಾಡುವಂತೆ ಮಾಡುವ ಪ್ರತಿ ರಾಜ್ಯದಲ್ಲಿ ಕ್ಷುಲ್ಲಕ ಕಾರಣ ನೀಡಿ ಲಕ್ಷಾಂತರ ಮತದಾರರನ್ನು ಮತದಾನದ ಪಟ್ಟಿಯಿಂದ ಹೊರಗಿಡುವ ಕೆಲಸ ನಡೆದಿಲ್ಲ. ಮತದಾರ ಪಟ್ಟಿಯಿಂದ ಹೊರಗಿಡುವುದು ಮಾತ್ರವಲ್ಲ, ಅಂಥವರಿಗೆ ಯಾವುದೇ ಸರ್ಕಾರಿ ಸೌಲಭ್ಯಗಳು ಇರುವುದಿಲ್ಲ ಎಂದು ಬಿಹಾರ ಮತ್ತು ಬಿಜೆಪಿ ಮಂತ್ರಿಗಳು ಘೋಷಿಸಿದ್ದಾರೆ. ಇಂಥ ಆಘಾತಕಾರಿ ಪ್ರತಿಕ್ರಿಯೆಗೆ ಕರ್ನಾಟಕದಲ್ಲಿ ಅವಕಾಶ ಇರುವುದಿಲ್ಲ. ಎಸ್ಆರ್ ಪ್ರಕ್ರಿಯೆ ಎಂದರೆ ಪ್ರತಿಯೊಬ್ಬರು ಹೊಸದಾಗಿ ಮತದಾರ ಪಟ್ಟಿಗೆ ನೋಂದಾಯಿಸಿಕೊಳ್ಳಬೇಕು ಎಂದು ಅರ್ಥ. ಅದು ಸಹ ಎಂದೆಂದೂ ಕಾಣದ ಕ್ಲಿಷ್ಟಕಾರಿ ಪ್ರಕ್ರಿಯೆಯ ಮೂಲಕ ಮೊದಲಿಗೆ ಪ್ರತಿಯೊಬ್ಬರು ತಮ್ಮ ಹೆಸರು 2025ರ ಮತದಾರರ ಪಟ್ಟಿಯಲ್ಲಿ ಮಾತ್ರವಲ್ಲ, 2002ರ ಮತದಾರರ ಪಟ್ಟಿಯಲ್ಲೂ ಇತ್ತು ಅಥವಾ ತನ್ನ ತಂದೆ ತಾಯಿ ಇದ್ದರು ಎಂದು ನಿರೂಪಿಸಬೇಕು. ಆಗದಿದ್ದರೆ ಅವರು ಕೇಳುವ ಎಲ್ಲರ ಬಳಿ ಇಲ್ಲದ ದಾಸ್ತಾವೇಜುಗಳಲ್ಲಿ ಒಂದನ್ನು ತೋರಿಸಬೇಕು. ಈ ಕ್ರಮ ಬಿಹಾರದಲ್ಲಂತೂ ಅತಿರೇಕಕ್ಕೆ ತಲುಪಿತು. ಎಲ್ಲ ದಾಸ್ತಾವೇಜುಗಳಿದ್ದರೂ ಲಾಜಿಕಲ್ ಡಿಸ್ಟೆನ್ಸಿ ಹೆಸರಿನಲ್ಲಿ ದಿನಾಂಕಗಳ ವಿಳಾಸದ ಸಣ್ಣಪುಟ್ಟ ವ್ಯತ್ಯಾಸಗಳಿದ್ದರೂ ಕೂಡ ಅನುಮಾನಕರ ಮತದಾರರು ಎಂದು ಮತದಾನ ಹಕ್ಕನ್ನು ನಿರಾಕರಿಸಲಾಗಿದೆ. ಈ ಕಾಗದದ ಗದ್ದಲದಲ್ಲಿ ಇದುವರೆಗೆ ಅತಿ ಡಿಜಿಟಲ್ ಆಗಿರುವವರು ವಿವಾಹಿತ ಮಹಿಳೆಯರು, ಅಲೆಮಾರಿ, ಆದಿವಾಸಿ, ದಲಿತ ಸಮುದಾಯಗಳು, ಗ್ರಾಮೀಣ ಬಡವರು ಹಾಗೂ ಅಲ್ಪಸಂಖ್ಯಾತರು ಇದಕ್ಕೆ ಒಳಗಾಗಿದ್ದವರು. ಇಷ್ಟೆಲ್ಲ ಗದ್ದಲ ಮಾಡಿ 5 ಜನ ನುಸುಳುಕೋರರನ್ನು ಇದುವರೆಗೆ ಪತ್ತೆ ಹಚ್ಚಿಲ್ಲ. ಹಾಗಿದ್ದ ಮಾತ್ರಕ್ಕೆ ಯಾಕಿಷ್ಟು ಅವಾಂತರ? ಅಸಲಿ ಉದ್ದೇಶ ನುಸುಳುಕೋರರನ್ನು ಪತ್ತೆ ಹಚ್ಚುವುದಲ್ಲ, ಅದು ಎಲೆಕ್ಷನ್ ಕಮಿಷನಿನ ಕೆಲಸವೂ ಅಲ್ಲ. ಅಸಲಿ ಉದ್ದೇಶ ಜನಪ್ರಿಯತೆಯನ್ನು ಕಳೆದುಕೊಳ್ಳುತ್ತಿರುವ ಬಿಜೆಪಿ ತನ್ನ ಮಾಧ್ಯಮದ ಮಿತ್ರರಲ್ಲಿ ವಿನಂತಿಕೊಂಡರು. ಸರ್, ಬೆಳಗ್ಗೆ 10 ತಿಮ್ಮಾಪುರ ಸರ್ಕಲ್ದಿಂದ DC ಆಫೀಸರು ಜಡ್ಜ್ಮೆಂಟ್ ಮಾಡಿದೆ. ನಮ್ಮದು 30 ತಾರೀಕು ಅವ್ರದ್ದು SIR ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದು ಸರಿ ಇಲ್ಲ ಅಂತೇಳಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕೋರ್ಟಿಂದ ನಾವು ಅವ್ರ ವಿರುದ್ಧ ಮಾಡ್ತಾ ಇಲ್ಲ, ಕೋರ್ಟಿನ ವಿರುದ್ಧ ನಾವು ಮಾಡ್ತಾ ಇಲ್ಲ. ಇಲ್ಲ ನೋಡ್ರಿ, ಇದಕ್ಕೆ ಯಾರು ಒಳಗಾಲತ್ತಾರೆ ಕೇಳ್ರಿ. ನೋಡ್ರಿ, ನ್ಯಾಯಯುತವಾಗಿ ಸೇರಿಸಬೇಕು. ಅಸಲಿ ವೋಟರ್ಸ್ಗೆ ಅನ್ಯಾಯ ಆಗ್ಬಾರ್ದು ನೋಡ್ರಿ, SIRದಾಗ ಇದ್ದಂಥ ಮತದಾರಿಗೆ ಅನ್ಯಾಯ ಆಗ್ಬಾರ್ದು. ಅವ್ರಿಗೆ ಕೈ ಬಿಡ್ಬೇಕು. ಈ ಸ್ವಸ್ತಿ ಇಲ್ಲಿ ನೋಡಿ, ಒಂದು ಕೇಳ್ರಿ, ಇಲ್ಲಿ ನೋಡ್ರಿ, ಇದು ಒಂದು ಫಾರ್ಮೇಟ್ ಅದ. ಫಾರ್ಮೇಟದಾಗ ಸೊಸಿ ಇರ್ತಾಳೆ, ಅತ್ತಿ ಮನ್ಯಾಗ ಸೊಸಿ ಬರ್ತಾಳೆ. ಅದು ಇಲ್ಲ ಅಂದ್ರೆ ಈಗ ಯಾರ ಹೆಸರು ಏನು ಮಗಳಂತ ಬರಿಬೇಕಾ, ಏನು ಬರಿಬೇಕದು? ಸರ್ ಒಂದೇ ಒಂದು ಇಲ್ಲ ಅಂತೇಳಿ ಬಿಟ್ಬಿಡ್ತಾರೆ.
ಸರ್ ಅದೇ ತಿದ್ದುಪಡಿ ಮಾಡೋಕೆ ಅವಕಾಶ ಸರ್. ಸರ್ ಒಂದು ನಿಮಿಷ ಸರ್